ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಜನ ಒಂದು ಗ್ರೂಪು ಅಥವಾ ಒಂದು ಗ್ಯಾಂಗ್ ಮಾಡಿಕೊಂಡು ದೊಡ್ಡ ದೊಡ್ಡ ಒಂದು ಹೆಸರನ್ನು ತಗೊಂಡು ಫ್ರಾಡ್ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಅದರಿಂದ ಬಚಾವಾಗಿದ್ದು ನಾನು ಒಬ್ಬಳು, ಮತ್ತು ಹೀಗೆ ಬಹಳಷ್ಟು ಜನರಿಗೆಲ್ಲ ಈ ಥರ ಫ್ರಾಡ್ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಅದರಿಂದ ನೀವು ಬಚಾವಾಗ್ರಿ ಅಥವಾ ಇಂಥದ್ರಿಂದ ದೂರ ಇರಿ. ಬೇರೆ ದೊಡ್ಡ ದೊಡ್ಡ ಹೆಸರನ್ನು ಯೂಸ್ ಮಾಡಿಕೊಂಡು ರೊಕ್ಕ ಬಂದಿದೆ ನಿಮಗೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ತಾರಲ್ಲ, ಅದರಿಂದ ದೂರ ಇರಿ ಅಂತ ನಾನು ಇವತ್ತೊಂದು ಅಲರ್ಟ್ ಮಾಡಲಿಕ್ಕೆ ಈ ವಿಡಿಯೋ ಮಾಡಿದ್ದು. ದೊಡ್ಡ ದೊಡ್ಡ ಹೆಸರನ್ನು ಯೂಸ್ ಮಾಡ್ಕೋತಾರೆ, ಮಿಸ್ಯೂಸ್ ಮಾಡ್ಕೋತಾರೆ ಜನ ಅಂತ ನಾನು ಮಾಡಿದ್ದು ಅಷ್ಟೇ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತಂದರೆ 2021 ಡಿಸೆಂಬರ್ 31 ದಿನ. ಡಿಸೆಂಬರ್ 31 ಅಂತಂದರೆ ಆ್ಯಕ್ಚುಲಿ ನಾನು ಸುಮಾರು 12:30 ಹೊತ್ತಿಗೆ ನನಗೊಂದು ಕಾಲ್ ಬರುತ್ತೆ. ಒಳಗೆ 12 ಗಂಟೆ 12:30 ಒಳಗೆ ಒಂದು ಕಾಲ್ ಬರುತ್ತೆ. ನಾನು ಒಂದು ಸರಿ ಕಾಲ್ ಬರುತ್ತೆ, ನಾನು ಯಾವುದೋ ಒಂದು ಹಿಂಗೆ ಅನ್ನೌನ್ ಕಾಲ್ ಅಂತ ನಾನು ಅನ್ನೌನ್ ನಂಬರಿಂದ ಬಂದಿದೆ ಅಂತ ನಾನು ಅಷ್ಟು ಫೋನ್ ರಿಸೀವ್ ಮಾಡಲ್ಲ. ಇನ್ನೊಂದು ಸರಿ ಬರುತ್ತೆ ಒಂದು 5 ನಿಮಿಷ ಬಿಟ್ಟು, ನಾನು ಆವಾಗ ಯಾವುದು ನೋಡೋಣ ಅಂತ ರಿಸೀವ್ ಮಾಡ್ತೀನಿ. ಮೇಡಮ್, आपको KBC से 25 लाख मिल गया है, मतलब 25 लाख आपको दिया जा रहा है. आप बस आपके बैंक अकाउंट का नंबर दीजिए, आपको 25 लाख मिलेगा KBC की तरफ से. सच मुझे ನನಗೊಂದು ಸರಿ ಶಾಕು, मुझे मिलेगा क्यों? मैंने तो खेला ही नहीं, मैंने कभी KBC खेला नहीं, या तो मैंने कुछ ऐसे अप्लाई नहीं किया कोई भी नंबर पे, कोई भी कुछ भी नहीं किया, मैंने ट्राई भी नहीं किया मैंने. नहीं मैम, ये सच्ची में ये आपको KBC की तरफ से. मैं बोली ಸಚ್ಚಿ, ನಾನಂದೆ ನಿಜವಾಗ್ಲೂ ಹೌದಾ? ಸುಮ್ಮನೆ ಏನಾದರೂ ತಮಾಷೆಗೆ ಹೇಳ್ತೀರಾ ನೀವು? ಇದೆಲ್ಲ ಏನು ನಾನು ಆಟನೂ ಆಡಲಿಲ್ಲ, ನಾನು ಯಾವುದೇ ಒಂದು ಕ್ವಶನಿಗೆಲ್ಲ ಆನ್ಸರ್ ಕೊಟ್ಟಿಲ್ಲ, ಅಂದರೆ ಫಿಲ್ ಮಾಡಿಲ್ಲ. ನಾನು ಯಾವುದೇ ಒಂದು ಮೊಬೈಲಲ್ಲಿ ಯಾವುದಾದ್ರೂ ಅವ್ರದ್ದು ಬರುತ್ತೆ ನೋಡಿ, ಗೇಮ್ ಇಂಥ ನಂಬರ್ಗೆ ಇದು ಮಾಡಿ, ನನಗೇನು ಮಾಡಿಲ್ಲ, ನನಗೇನು ಬರುತ್ತೆ? ಇಲ್ಲ ನಿಮ್ಮ ನಂಬರ್ ಸಿಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ನಂಬರ್ ಸಿಲೆಕ್ಟ್ ಆಗಿದೆ ನಿಮ್ಮದು, ನಿಮಗೆ 25 ಲ್ಯಾಕ್ಸ್ ಸಿಗುತ್ತೆ. ನಿಜವಾಗ್ಲೂ ನನ್ನ ನಂಬರ್ ಸಿಲೆಕ್ಟ್ ಆಗಿದ್ರೆ ನನಗೆ ನಿಜವಾಗ್ಲೂ 25 ಲ್ಯಾಕ್ಸ್ ಬರ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ನಾನು ಸುಮಾರು ಬೇರೆ ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಅಂದರೆ ಬೇರೆ ಎಲ್ಲ ಎಲ್ಲಿ ನೋಡಿದರೂ ನಿಜವಾಗ್ಲೂ ಹೌದು 25 ಲಕ್ಷ ಬಂದಿದೆ ಅಂತಲೇ ಅಲ್ಲಿ ತೋರಿಸ್ತಾ ಇತ್ತು. ಅವರದ್ದೇ ಏನೋ ಆ ಥರ ಗ್ರೂಪ್ ಎಲ್ಲ ಇರುತ್ತೆ ಅನಿಸುತ್ತೆ. ನಾನು ಇರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನಮ್ಮ ಮನೆಯವರು, ನನ್ನ ಯಜಮಾನರು ಡ್ಯೂಟಿಗೆ ಹೋಗಿದ್ದರು. ಆಮೇಲೆ ನಾನು ಅವರಿಗೆ ಸಂಜೆಗೆ ಡ್ಯೂಟಿನ ಬಂದ ತಕ್ಷಣ ಹೇಳಿದೆ ಹೀಗೆ ಅಂತ. ಅವೆಲ್ಲ ಏನೂ ಇಲ್ಲ, ಅದೆಲ್ಲ ಸುಮ್ಮನೆ, ಅದೆಲ್ಲ ಫ್ರಾಡ್ ಇರುತ್ತೆ. ಅವರು ಬೇಕಾದಷ್ಟು ನಂಬರಿಂದ ಈ ಥರ ಎಲ್ಲ ಕಾಲ್ ಮಾಡ್ತಾರೆ, 25 ಲಕ್ಷ ಸಿಕ್ಕಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ, ಸುಮ್ಮನೆ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. KBCಯಿಂದೆಲ್ಲ ಈ ಥರ ಎಲ್ಲ ಕಾಲ್ ಮಾಡಲ್ಲ, KBC ಹೆಸರನ್ನು ಬಳಸ್ಕೊಂಡು ಯಾರೋ ಈ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಇದೆಲ್ಲ ಮೋಸನೇ ಮಾಡುವಂಥ ಕಾಲು ಇದು ಅಂತ ಅಂದರು. ನಿಜವಾಗ್ಲೂ ಹೌದು ಮ್ಯಾಮ್, ಆಪ್ಕೋ ಇವತ್ತು ರಾತ್ರಿ ಒಳಗೆ ನಿಮ್ಗೆ, ಅಂದರೆ ಈಗ 12 ಗಂಟೆ ಒಳಗೆ ನೀವು ಇದು ಮಾಡಬೇಕಾಗತ್ತೆ, ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ. ನಿಮಗೆ 25 ಲಕ್ಷ ಇವತ್ತಷ್ಟೇ ಇರೋದು, ಲಾಸ್ಟು ಇವತ್ತು 31 ಇರೋದ್ರಿಂದ, ಇವತ್ತು ಡಿಸೆಂಬರ್ 31 ಲಾಸ್ಟ್ ನಿಮಗೆ ಸಿಕ್ಕಿದೆ ಈ ಮಂತಲ್ಲಿ. ಇನ್ನು ನೆಕ್ಸ್ಟ್ ನಾಳೆ ಅಂದರೆ ಬೇರೆ ಅದು ಇಸ್ವಿನೇ ಚೇಂಜ್ ಆಗಿಬಿಡುತ್ತಲ್ವ. ಸೊ ಅಂದರೆ ನಿಮಗದು ಸಿಗ್ತಾಯಿದೆ, ನಿಮ್ಮ ಲಕ್ಕಿ ನಂಬರಲ್ಲಿ ನಿಮ್ಮದು ಬಂದಿದೆ. ಖಂಡಿತ ನೀವು ರಿಸೀವ್ ಮಾಡ್ಕೊಳ್ಳಿ, ಇವತ್ತೇ ರಿಸೀವ್ ಮಾಡ್ಕೊಳ್ಳಿ, ಇವತ್ತು ಲಾಸ್ಟ್ ಡೇಟ್ ಇದೆ ಅದು ಅಂತೆಲ್ಲ ಹೇಳ್ತಾರೆ. ಮತ್ತೆ ಪದೇ ಹೇಳ್ತಾರೆ. ಕಾಲ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾ ಇದೆ ನನಗೆ ನಂಬಕ್ಕಾಗ್ತಿಲ್ಲ, ನಿಜವಾಗ್ಲೂ ಹೌದಾ ಅಂತ. ಮ್ಯಾಮ್, ಬಸ್ ನೀವು 25 ಲಕ್ಷ ಅದು ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ, 15,000 ಒಂದ್ಸರಿ ಡಿಪಾಸಿಟ್ ಇಡಬೇಕಾಗತ್ತೆ. ನೀವು 25 ಲಕ್ಷ ತೊಗೊಳ್ಬೇಕು ಅಂದರೆ 15,000 ನೀವು ನಮಗೆ ಒಂದ್ಸರಿ ಅದನ್ನು ಡಿಪಾಸಿಟ್ ಇಡಬೇಕಾಗುತ್ತೆ. ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅದಕ್ಕೆ ನೀವು 15,000 ನಮಗೆ ಒಂದ್ಸರಿ ನಮ್ಮ ಈ ನಂಬರಿಗೆ ಸೆಂಡ್ ಮಾಡಿ ಅಂತ ಹೇಳಿದ್ರು. ಆಗ ನಮಗೆ ಅನ್ನಿಸ್ತು ಇದು ಪಕ್ಕಾ ಫ್ರಾಡ್ ಕಾಲ್ ಇದೆ. KBCಯಿಂದೆಲ್ಲ ಈ ಥರ ಎಲ್ಲ ಬರೋದೇ ಇಲ್ಲ. ಯಾವುದೇ ಯಾರಾದರೂ ದುಡ್ಡು ಕೊಡೋರು ಈ ಥರ ನಮ್ಮ ಹತ್ರ ರೊಕ್ಕ ಎಲ್ಲ ಕೇಳಲ್ಲ. ರೊಕ್ಕ ಕೇಳಿ ನಮಗೆ ರೊಕ್ಕ ಕೊಡೋವಂಥವ್ರದ್ದು ಫ್ರಾಡ್ ಇರುತ್ತೆ. ಯಾವುದೋ ಒಂದು ಫ್ರಾಡ್ ಗ್ಯಾಂಗ್ ಇದೆ, ಇದು ಸ್ಕ್ಯಾಮ್ ನಡೀತಾ ಇದೆ. ಖಂಡಿತ ಇದು KBCಯಿಂದೆಲ್ಲ ಅಲ್ಲ. ಇದರಿಂದ ನಾವು ಮೋಸ ಹೋಗಬಾರ್ದು ಅಂತ ನಮಗೆ ಆವಾಗ ಗೊತ್ತಾಯಿತು. ಇವರು ಮೋಸ ಅಂದರೆ ಯಾವುದೋ ಒಂದು ಗ್ಯಾಂಗಿಂದ ಕಾಲ್ ಮಾಡ್ತಾರೆ,
ಬೇರೆ ಬೇರೆ ದೊಡ್ಡ ದೊಡ್ಡ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಕಾಲ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದ್ವಿ. ನಮ್ಗೆ ಗೊತ್ತಾಯಿತು ಅದು. KBC ಎಲ್ಲ ಯಾಕೆ ಈ ಥರ ರೊಕ್ಕ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಸುಮ್ಮನೆ ಯಾರಾದರೂ ಹಿಂಗೆ 25 ಲಕ್ಷ ಎಲ್ಲ ಕೊಡುತ್ತಾ? ಸುಮ್ಮನೆ ಅವರು ಫ್ರಾಡ್ ಕಾಲ್ ಮಾಡ್ತಾರೆ ಜನರನ್ನು ಮೋಸ ಮಾಡಲಿಕ್ಕೆ ಅಂತ ಗೊತ್ತಾಗುತ್ತೆ ನಮಗಿದ್ರಲ್ಲೇ. लास्ट डेट है, आपको अगर होगा तो आप 15,000 आप डाल दीजिए, हम अकाउंट में पैसा ट्रांसफ़र करेंगे ಅಂತೆಲ್ಲ ಹೇಳಿದ್ರು. ಇದೆಲ್ಲ ನಾವು ಆಮೇಲೆ ನಾನು 15,000 ಹಾಕಿಲ್ಲ, ಅವ್ರು 25 ಲಕ್ಷ ನನಗೆ ಕೊಟ್ಟಿಲ್ಲ. ಇದು ಫ್ರಾಡ್ ಕಾಲೇ. ಇಂಥವೆಲ್ಲ ಬರ್ತಾ ಇರ್ತವೆ. ಏನು 25 ಲಕ್ಷ ಸುಮ್ಮನೆ ನಮಗೇನು ಕೊಡಲಿಕ್ಕೇನು ಅವ್ರಿಗೇನು ಹುಚ್ಚಿಡ್ದಿದೆಯಾ ಅಂತೆಲ್ಲ ನನಗೂ ಒಂದಷ್ಟು ಬೈದರು. ಅಂದರೆ ಒಂಥರ ಎಚ್ಚರಿಕೆ, ವಾರ್ನಿಂಗು ಅಂತಲೇ ಅನಿಸುತ್ತೆ. ನಮಗೆ ಯಾರಾದರೂ ಹಿಂಗೆ ನಾವು ಕಾಲ್ ಮಾಡ್ತಾರೆ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ನಿಮ್ಮದು ನಂಬರ್ ಸಿಲೆಕ್ಟ್ ಆಗಿದೆ, ನಿಮ್ಮದು ಏನೋ ಏನೇನಾದರೂ ಕಾಲ್ ಮಾಡ್ತಾರೆ ಅಂತ ನಾವು ಆಸೆಗೆ ಬಿದ್ದು ಆಮೇಲೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಹೇಳೋದು. ಅಥವಾ OTP ಬರುತ್ತೆ. ಈಗಂತೂ OTP ನಂಬರ್ ನೀವು ಕೊಡಿ, ನಿಮಗೆ ಅಲ್ಲಿ OTP ನಂಬರ್ ಕಳಿಸಿದ್ದೇವೆ ಅದನ್ನು ಕೊಡಿ ಅಂತ ಹೇಳೋದು. ಏನೇನೋ ಹೇಳಿ ನಮ್ಮನ್ನು ಸಿಕ್ಕಾಕ್ಸ್ತಾರೆ. ಆಮೇಲೆ ಫ್ರಾಡ್ ಆಗುತ್ತೆ. ನಾವು ಆದಷ್ಟು ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಒಂದ್ಸರಿ ಅನಿಸಿತ್ತು. ಒಂದ್ಸರಿ ಮೋಸ ಆಗೋದು ತಪ್ಪಿತು, 15,000 ಅಂತ ಹೇಳ್ತಾರೆ. ನಮ್ದು 15,000 ಸುಮ್ಮನೆ ಹೋಗ್ತಿತ್ತು. ಅದು ಆ ಲಾಸ್ ಆಗೋದು ಅಂತೂ ಬಚಾವಾಯಿತು. ಆ ಲಾಸ್ ಮಾಡ್ಕೊಳ್ಳೋದು ಫ್ರಾಡು ಇದು ಅಂತ ಸಮಾಧಾನ ಮಾಡ್ಕೋತಿದ್ದೆ. ಆಮೇಲೆ ಇವರು ಸರಿಯಾಗಿ ಅವ್ರಿಗೆ ನಾನೇ ಬೈತೀನಿ, ನೀನು ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ನೀವೇ 15,000 ಹಾಕಿರಿ, ಕಟ್ ಮಾಡಿರಿ, 25 ಲಕ್ಷದಲ್ಲಿ ಹಾಕಿರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಇದ್ದಿದ್ರಲ್ಲಿ ಅವರು ಮತ್ತೆ ಆಮೇಲೆ ಫೋನ್ ಮಾಡಿಲ್ಲ. ರಾತ್ರಿ 12 ಗಂಟೆ ತನಕನೇ ಇತ್ತು ಅಂತೆಲ್ಲ ಫ್ರಾಡು ಸುಮ್ಮನೆ ಏನೇನೋ ಹೇಳಿದರು. ಈ ಥರ ಎಲ್ಲ ಫ್ರಾಡ್ ಕೇಸ್ಗಳು ತುಂಬ ನಡೆಯುತ್ತೆ. ಈಗ ಸುಮ್ಮನೆ 25 ಲಕ್ಷ ಯಾರಾದರೂ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಈ ಥರ ಕಾಲ್ ಬಂದಾಗ ನಾವು ಭಾಳ ಅದೊಂದು ಎಚ್ಚರಿಕೆಯಲ್ಲಿ ಇರಬೇಕು. ಸುಮ್ಮನೆ ನಮ್ಮ OTP ನಂಬರು, ಅಕೌಂಟ್ ನಂಬರು ಈ ಥರ ಎಲ್ಲ ಕೊಡುವಾಗ ಯೋಚನೆ ಮಾಡಬೇಕು. ಅವತ್ತು ನಾನಂತೂ ಕೊಟ್ಟೆ. ಆ್ಯಕ್ಚುಲಿ ನನ್ನ ಹತ್ರ ಇರಲೂ ಇಲ್ಲ ರೊಕ್ಕ, ನಾನು ಕೊಡ್ತಾನೂ ಇರಲಿಲ್ಲ. ನಾವೇನಾದ್ರು ರೊಕ್ಕ ಕೊಟ್ವಿ ಅಂತ ನಮ್ದು 15,000 ಹೋಯಿತು. ಹೀಗೆ ಬಹಳಷ್ಟು ಜನ ಈ ಥರ ಎಲ್ಲ ಕಳ್ಕೊತಾರೆ. ಏನೇನೋ ಫ್ರಾಡ್ ಕಾಲ್ಗಳು ಬರುತ್ತೆ. ಅವರು ಕಾಲ್ ನಿಜ ಅಂದ್ಕೊಂಡು ದುಡ್ಡು ನಿಮಗೆ ಲಾಟ್ರಿ ತಾಗಿದೆ, ಅದಾಗಿದೆ, ಇದಾಗಿದೆ ಏನೇನೋ ಹೇಳಿ ದುಡ್ಡು ಇದನ್ನು ನಮ್ಮ ಹತ್ರ ಇರುವ ನಮ್ಮ ಅಕೌಂಟನ್ನು ನಂಬರನ್ನು ತಗೊಂಡು ಏನಾದರೂ ಮಾಡುವಂಥದ್ದೆಲ್ಲ ಭಾಳ ಇರುತ್ತೆ ಈ ಥರ ಫ್ರಾಡು. ಅದಕ್ಕೆ ನಾನು ಈ ಸ್ಟೋರಿ ಯಾಕೆ ಹೇಳಿದೆ ಅಂತಂದರೆ, ಹೀಗೆಲ್ಲ ಬಂದಾಗ ನಾವು ಅವಾಯ್ಡ್ ಮಾಡಬೇಕು. ಈ ಥರದವ್ರನ್ನ ಸುಮ್ಮನೆ ಆಸೆ ತೋರಿಸ್ತಾರೆ ನಮಗೆ ರೊಕ್ಕದ ಆಸೆಗೆ ಬಿದ್ದು ನಾವು ಏನೇನೋ ಮಾಡೋ ಬದಲು ಅವರಿಗೆ ಆ ನಂಬರನ್ನು ಬ್ಲಾಕ್ ಮಾಡಬೇಕು, ನಾವು ಅವಾಯ್ಡ್ ಮಾಡಬೇಕು, ಕಾಲ್ ರಿಸೀವ್ ಮಾಡಬಾರ್ದು. ಅದಕ್ಕೆ ನನಗೆ ಅವಾಗ ನಮ್ಗೆ ಗೊತ್ತಿರಲಿಲ್ಲ. ಕಾಲ್ ರಿಸೀವ್ ಮಾಡಿ ಮಾತಾಡಿ ಈ ಥರ ಎಲ್ಲ ಕೇಳಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮೈಂಡ್ ಇದಾಯಿತು, ಚಂಚಲ ಆಗಿಬಿಟ್ಟಿತ್ತು. ಆಮೇಲೆ ನನಗೆ ಅನಿಸಿತ್ತು ಇದೆಲ್ಲ ಫ್ರಾಡು, ನಾವು ಈ ಥರ ಅಂಥವ್ರ ಬಲೆಗೆ ಬೀಳಲೇಬಾರ್ದು. ನಮ್ಮದು 15,000 ಅಲ್ಲ, ಆಮೇಲೆ ಹೀಗೆ ಇನ್ನೊಂದು ಸರಿ ಇಷ್ಟಾಕಿ ಒಂಥರ ನಾವು ಆ ಜಾಲದಲ್ಲಿ ಸಿಕ್ಕೊಂಡು ಬಿದ್ದಾಗ ಆಗ್ಬಿಡ್ತೀವಿ ಅಲ್ವಾ, ಒಂದು ಸರಿ ಅಂಥ ಇದರಲ್ಲಿ ಸಿಕ್ಕೊಂಡು ಬಿದ್ದರೆ. ಸೊ 25 ಲಕ್ಷಕ್ಕೆ ಆಸೆಗಾಗಿ ನಾವು ಒಂದು ಸರಿ 15,000 ಕಳ್ಕೊತೀವಿ, ಮತ್ತು ಇನ್ನೊಂದು ಸರಿ ಮತ್ತೆಷ್ಟೋ ಕೇಳ್ತಾರೆ ಅವರು. ಹಾಗೆ ಪದೇ ನಾವು ಕಳ್ಕೊತಾ ಇರ್ತೀವಿ, ಅವ್ರು ನಮ್ಗೆ ಕೊಡೋಲ್ಲ. ಈ ಥರ ಮೋಸ ಆಗೋದಿರುತ್ತೆ ತುಂಬ. ಸೊ ನಾನು ಅದಕ್ಕೆ ಒಂದು ನೆನಪಾಯಿತು, ಹೇಳೋಣ ಹೀಗೆ ಅಂತ ನಾನು ಅಷ್ಟೇ ಹೇಳಿದೆ. ಮತ್ತು ಇದೇ ಆಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. KBC ಎಲ್ಲ ಈ ಥರ ಮಾಡಲ್ಲ. ಅದಕ್ಕೆ ಯಾರೋ ಈ ಥರದ್ದು ಮಿಸ್ಯೂಸ್ ಮಾಡಿಕೊಂಡು ಸ್ಕ್ಯಾಮ್ ಮಾಡೋರೆಲ್ಲ ಇರ್ತಾರೆ ಅಂತ ನಾನು ಈ ವಿಡಿಯೋನ ಮಾಡಿದೆ. ಇದು ಮತ್ತೇನು ಬೇರೆ ಯಾವುದು ಉದ್ದೇಶ ಅಲ್ಲ. ನನಗೊಂದು ಕಾಲ್ ಬಂದಿತ್ತು, ಅದು KBC ಹೆಸರನ್ನು ಯೂಸ್ ಮಾಡಿಕೊಂಡು ಮಾಡಿರೋದು ಅಂತ ಇದು ನಿಮಗೆ ತಿಳಿಸೋಣ ಅಂತ ನಾನು ಇದು ಮಾಡಿದ್ದು. ಖಂಡಿತ ಈ ಥರ ಯಾವುದಾದ್ರೂ ಬೇರೆ ಯಾವುದೇ ದೊಡ್ಡ ಒಂದು ಹೆಸರಿಂದ ಕಾಲೆಲ್ಲ ಬಂದರೆ ಖಂಡಿತ ನೀವು ಅದನ್ನು ರಿಸೀವ್ ಮಾಡ್ಕೋಬೇಡಿ. ದುಡ್ಡು ಕೊಟ್ಟು ತೊಗೊಳ್ಳುವಂಥದ್ದಂತೂ ಗ್ಯಾರಂಟಿ ಅದು ಯಾವುದೇ ಒಂದು ಇದರಲ್ಲೂ ಇರಲ್ಲ. ದುಡ್ಡು ನಾವೇ ಕೊಟ್ಟು ನಮಗೆ ದುಡ್ಡು ತೊಗೊಳ್ಳೋದು ಅದು ಇರಲ್ಲ. ಸೊ ನನಗೆ ಇದೊಂದು ಈ ಥರ ಯಾರೋ ಫ್ರಾಡ್ ಕಾಲ್ ಮಾಡ್ತಾರೆ, ಸ್ಕ್ಯಾಮ್ ಮಾಡೋರು ಇರ್ತಾರೆ, ನಮ್ಮ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಕೇಳೋರು ಇರ್ತಾರೆ. ಸೊ ಇದನ್ನು ನಾನು ನಿಮಗೆ ಹೇಳೋಣ ಅಂತ ನಾನು ಮಾಡಿದೆ. ಮತ್ತು ಇದೇ ಆಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಿಂದ.